ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರಾಯಲ್ ಕಝೀನ್. ಬನ್ನಿ ಇವತ್ತು ತಯಾರಿಸೋಣ ಆಠಾ ಚಾಕ್ಲೇಟ್ ಕೇಕ್. ಲೆಟ್ಸ್ ಪ್ರಿಪೇರ್ ದ ಚಾಕ್ಲೇಟ್ ಕೇಕ್, eggless chocolate cake. We'll bake it in the khadai and we will use wheat flour. ಹೌದು, ಗೋಧಿ ಹಿಟ್ಟನ್ನು ಬಳಸಿ ಕಡಾಯಿಲಿ ಬೇಕ್ ಮಾಡೋಣ. ಇದು eggless ಆಠಾ ಚಾಕ್ಲೇಟ್ ಕೇಕ್. ಈ ಕೇಕ್ ಮಾಡಲು ಬೇಕಾಗುವ ಸಾಮಗ್ರಿಗಳೇನು ಅಂತ ನೋಡೋಣ. ಲೆಟ್ಸ್ ಟೇಕ್ ಅ ಕ್ವಿಕ್ ಲುಕ್ ಆಟ್ ದ ಇಂಗ್ರೀಡಿಯೆಂಟ್ಸ್. ಹಿಯರ್ ಐ ಹ್ಯಾವ್ 1.5 cups ಆಫ್ ವೀಟ್ ಫ್ಲೋರ್, 1.5 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ ಅನ್ಫ್ಲೇವರ್ಡ್ ಕುಕ್ಕಿಂಗ್ ಆಯಿಲ್, ಹಾಫ್ ಅ ಕಪ್ ಆಫ್ ಅನ್ಫ್ಲೇವರ್ಡ್ ಕುಕ್ಕಿಂಗ್ ಆಯಿಲ್. ಯಾವುದೇ ಎಣ್ಣೆನ ನೀವು ಬಳಸ್ಬೋದು, ವರ್ಜಿನ್ ಕೋಕೋನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್, ಎನಿ ಆಯಿಲ್. Then here I have 1 cup of powdered sugar, 1 ಕಪ್ಪು ಸಕ್ಕರೆ ಪುಡಿ. ನೀವು ಅರ್ಧ ಕಪ್ಪು ಸಕ್ಕರೆನ ತಗೊಂಡು ಪುಡಿ ಮಾಡಿದ್ರೆ ಅದು ಸಾಮಾನ್ಯವಾಗಿ 1 ಕಪ್ ಅಳತೆ ಆಗುತ್ತೆ. 1 ಕಪ್ ಸಕ್ಕರೆ ಪುಡಿ, 1/4 cup ಆಫ್ ಅನ್ಸ್ವೀಟನ್ಡ್ ಕೋಕೋ ಪೌಡರ್, 1/4 ಕಪ್ಪು ಅನ್ಸ್ವೀಟನ್ಡ್ ಕೋಕೋ ಪೌಡರ್, 2 ಟೇಬಲ್ ಸ್ಪೂನ್ಸ್, 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್. ಇದನ್ನು ಖಂಡಿತ ಹಾಕಿ, ಇದರಿಂದ ಚಾಕ್ಲೇಟ್ ಕೇಕ್ನ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. 1 ಟೀ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ, 1.5 tablespoons of vinegar, or you can use lime juice also. 1.5 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ತೊಗೊಂಡಿದ್ದೀನಿ ನಾನು, ನೀವು ನಿಂಬೆ ರಸ ಕೂಡ ತೊಗೋಬೋದು. ಇಲ್ಲಿದೆ 1 ಕಪ್ ಹಾಲು, 1 cup of milk. This milk is already boiled and brought down to the room temperature. ಮೊದಲೇ ಇದನ್ನು ಕಾಯಿಸಿ ರೂಮ್ ಟೆಂಪರೇಚರ್ಗೆ ತಂದಿಡಲಾಗಿದೆ. ಇಲ್ಲಿ 1 ಕಪ್ ಹಾಲಿದೆ. ಈ ಹಾಲಿಗೆ ನಾನು ಈ 1.5 ಟೇಬಲ್ ಸ್ಪೂನಷ್ಟು ವಿನಿಗರ್ನ ಮಿಕ್ಸ್ ಮಾಡಿ ಕರ್ಡಲಾಗೋಕ್ಕೆ ಬಿಡ್ತೀನಿ. ಲೆಟ್ಸ್ ಮಿಕ್ಸ್ ದ ವಿನಿಗರ್ ವಿತ್ ದ ಮಿಲ್ಕ್ ಆ್ಯಂಡ್ ಲೆಟ್ ಇಟ್ ಕರ್ಡಲ್. ಇನ್ ದ ಮೀನ್ ಟೈಮ್ ಐ ವಿಲ್ ಬಿ ಯೂಸಿಂಗ್ another 1/2 cup ಆಫ್ ಮಿಲ್ಕ್ ಲೇಟರ್, ವೆನಿಲಾ ಎಸೆನ್ಸ್. ಇಲ್ಲಿ ಕೇಕ್ ಟಿನ್ ಗ್ರೀಸ್ ಆಗಿದೆ, ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಕೂಡ ನಾನು ಎಣ್ಣೆಯನ್ನು ಸವರಿದ್ದೀನಿ. ಇಲ್ಲಿ ಕಡಾಯಿ ಪ್ರೀಹೀಟ್ ಆಗ್ತಾಯಿದೆ. ಲೋಯೆಸ್ಟ್ ಫ್ಲೇಮಲ್ಲಿ ಒಂದು 15-20 ನಿಮಿಷ ಇದನ್ನು ಪ್ರೀಹೀಟ್ ಮಾಡೋಕೆ ಬಿಡಿ. ಕಡಾಯಿ ಒಳಗಡೆ ನಾನು ಏನೂ ಇಟ್ಟಿಲ್ಲ. ನಂತರ ಇದು ಬೇಕ್ ಮಾಡಬೇಕಾದ್ರೆ ಈ ಥರ ಒಂದು ರಿಂಗ್ ಇಟ್ಟು ಅದರ ಮೇಲೆ ಕೇಕ್ ಬ್ಯಾಟರ್ ಹಾಕಿರೋ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಐ ಆಮ್ ಆ್ಯಡಿಂಗ್ 1.5 ಟೇಬಲ್ ಸ್ಪೂನ್ಸ್ ಆಫ್ ವಿನೆಗರ್ ಟು 1 cup ಆಫ್ ಮಿಲ್ಕ್. ಇದನ್ನು ನಾವೀಗ ಕರ್ಡಲಾಗೋಕ್ಕೆ ಬಿಡೋಣ. ಒಂದು 5-10 ನಿಮಿಷ ಇದನ್ನು ಸೈಡಲ್ಲಿಟ್ಟು ನಮ್ಮ ಡ್ರೈ ಇಂಗ್ರೀಡಿಯೆಂಟ್ಸ್, ದಟ್ ಈಸ್ ವೀಟ್ ಫ್ಲೋರ್, ಕೋಕೋ ಪೌಡರ್, ಮಿಲ್ಕ್ ಪೌಡರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಅಷ್ಟನ್ನು ನಾವು ಒಂದು ಗ್ಲಾಸ್ ಬೌಲ್ಗೆ ತೊಗೊಂಡು ಲೆಟಸ್ ಸ್ಟ್ರೇನ್ ಇಟ್ ಯೂಸಿಂಗ್ ಅ ಸ್ಟ್ರೇನರ್. ಐ ಹ್ಯಾವ್ ಟೇಕನ್ ಅ ಗ್ಲಾಸ್ ಬೌಲ್. ಒಂದು ಗ್ಲಾಸ್ ಬೌಲ್ನ ತೊಗೊಂಡು ಅದ್ರ ಮೇಲೆ ಈ ಥರ ಜಾಲರಿನ ಇಡ್ತಾ ಇದ್ದೀನಿ. ನಾವು ವಿ ವಿಲ್ ಸ್ಟಾರ್ಟ್ ಆ್ಯಡಿಂಗ್ ದ ಡ್ರೈ ಇಂಗ್ರೀಡಿಯೆಂಟ್ಸ್. First we will add the wheat flour, 1.5 cups of wheat flour. Then we will be adding 1/4 cup of unsweetened cocoa powder, 1/4 cup cocoa powder, 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ, ಮತ್ತು 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ. ಇಷ್ಟು ಸಾಮಗ್ರಿಗಳನ್ನು ನಾವೀಗ ಈ ಥರ ಜಲ್ಸ್ಕೋಬೇಕು ಸ್ನೇಹಿತರೆ. ಇದನ್ನು ಜಲ್ಸ್ಕೋಬೇಕು. ವಿ ಹ್ಯಾವ್ ಟು ಜಸ್ಟ್ ಸೀವ್ ಇಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಮಿಕ್ಸ್ ಇಟ್. We have the wet ingredients on the other side. First, let's get the dry ingredients ready and then we will mix the wet ingredients. ಕೇಕ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಸಕ್ಕರೆ ಪುಡಿನ ಈ ಹಿಟ್ಟು ಜೊತೆ ಬೆರೆಸಲ್ಲ. ಸಕ್ಕರೆ, ಬೆಲ್ಲ ಏನೇ ತೊಗೊಂಡ್ರು ಅದನ್ನು ನಾವು ಹಾಲು ಮತ್ತು ಎಣ್ಣೆ ಹಾಕ್ತೀವಲ್ಲ ಆವಾಗ ಬಳಸ್ತೀವಿ. We will not be adding the sugar powder to this mixture right now. ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ ಸ್ನೇಹಿತರೆ. ದ ಡ್ರೈ ಇಂಗ್ರೀಡಿಯೆಂಟ್ಸ್ ಇಸ್ ರೆಡಿ. ವಿ ಹ್ಯಾವ್ ಸೀವ್ಡ್ ಇಟ್ ಆ್ಯಂಡ್ ಇಟ್ಸ್ ರೆಡಿ ಇನ್ ದ ಗ್ಲಾಸ್ ಬೌಲ್. ನೌ ವಿ ವಿಲ್ ಮಿಕ್ಸ್ ದ ವೆಟ್ ಇಂಗ್ರೀಡಿಯೆಂಟ್ಸ್.
ಮಿಲ್ಕ್ ಹ್ಯಾಸ್ ಕರ್ಡಲ್ಡ್. ನಾವು ಹಾಲಿಗೆ ವಿನಿಗರ್ ಆ್ಯಡ್ ಮಾಡಿದ್ವಲ್ಲ ನೋಡಿ, ಇದು ಒಂದು 5 ನಿಮಿಷ ಆದಮೇಲೆ ಈ ಥರ ಆಗುತ್ತೆ. ಇದು ಚೆನ್ನಾಗಿ ಕರ್ಡಲ್ ಆಗಿದೆ. ಈಗ ಇದಕ್ಕೆ ನಾವು ಒಂದೊಂದಾಗಿ ಪದಾರ್ಥನ ಆ್ಯಡ್ ಮಾಡೋಣ. ಲೆಟ್ ಸ್ಟಾರ್ಟ್ ಆ್ಯಡಿಂಗ್ ದ ಅದರ್ ಇಂಗ್ರೀಡಿಯೆಂಟ್ಸ್. ಫಸ್ಟ್ ಥಿಂಗ್ ದಟ್ ಗೋಸ್ ಇನ್ ಟು ದಿಸ್ ವಿಲ್ ಬಿ 1 ಕಪ್ ಆಫ್ ಪೌಡರ್ಡ್ ಶುಗರ್. ಪೌಡರ್ಡ್ ಶುಗರ್ ಹಾಕೋಣ ಫಸ್ಟು. ದೆನ್ ಐ ವಿಲ್ ಬಿ ಆ್ಯಡಿಂಗ್ ಹಾಫ್ ಅ ಕಪ್ ಆಫ್ ಮಿಲ್ಕ್. ಎಲ್ಲ ಸಾಮಗ್ರಿಗಳನ್ನು ನಾನು ಮೆಷರಿಂಗ್ ಕಪ್ಸ್, ಈ ಥರ ಮೆಷರಿಂಗ್ ಕಪ್ಸಲ್ಲಿ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಹಾಫ್ ಅ ಕಪ್ ಆಫ್ ಮಿಲ್ಕ್ ದಟ್ ಇಸ್ ಮೆಷರ್ಡ್ ಯೂಸಿಂಗ್ ದಿಸ್ ಮೆಷರಿಂಗ್ ಕಪ್. ಆ್ಯಂಡ್ ದೆನ್ ಐ ಹ್ಯಾವ್ ಹಾಫ್ ಅ ಕಪ್ ಆಫ್ ಆಯಿಲ್ ಆ್ಯಂಡ್ ಐ ಬಿ ಯೂಸಿಂಗ್ 1 teaspoon of vanilla essence. And then we will mix everything and get our wet ingredients ready. I've added all the ingredients, the milk, the oil, sugar powder, and vanilla essence. Now we'll mix this mixture nicely and then pour this mixture in portions to the dry mixture and mix it. ಒಂದು ಸೌಟು ತಗೊಂಡು ನಿಧಾನಕ್ಕೆ ಈ ವೆಟ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ಚರ್ನ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಬೌಲ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು, ಮಿಕ್ಸ್ ಮಾಡ್ತಾ ಹೋಗಬೇಕು. Both the ingredients are ready. Now we will take this in small portions and start mixing it here. ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ, ಒಂದೇ ಸಲ ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ, ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಒಂದೊಂದೇ ಸೌಟು ತೊಗೊಂಡು ಹಾಕ್ಕೊಂಡು ಇನ್ನೊಂದು ಸ್ಪೂನ್ ತೊಗೊಂಡು ಅಥವಾ ಅಗ್ಗಳೇ ಸೌಟು ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಓವರ್ ಮಿಕ್ಸ್ ಮಾಡಬಾರ್ದು. ವಿ ಶುಡ್ ನೆವರ್ ಮಿಕ್ಸ್ ಇಟ್ ಟು ಹಾರ್ಡ್. ಯು ಟು ಮಿಕ್ಸ್ ಇಟ್ ಜೆಂಟಲಿ ಇನ್ ದ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್. ದಿಸ್ ಇಸ್ ಕಟ್ ಆ್ಯಂಡ್ ದಿಸ್ ಇಸ್ ಫೋಲ್ಡ್. ಈ ಮೆಥಡಲ್ಲಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಕೇಕ್ ಬ್ಯಾಟರ್ ಇಸ್ ರೆಡಿ. ತಯಾರಾಗಿದೆ ನಮ್ಮ ಕೇಕ್ ಬ್ಯಾಟರ್. ಒಂದು 8 ರಿಂದ 10 ಸಲ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಬೇಕು. ನಾನು ಮೊದಲೇ ತೋರಿಸ್ದಂಗೆ ಇದು ಕಟ್, ನಂತರ ಫೋಲ್ಡ್. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಒಂದು 8 ರಿಂದ 10 ಬಾರಿ ಮಿಕ್ಸ್ ಮಾಡಬೇಕು. ಹ್ಯಾವ್ ಮಿಕ್ಸ್ಡ್ ಇಟ್ 8 to 10 times. Now I'll transfer it into this greased baking tin and I'm going to garnish it with some almonds and cashews, pistas. You can use choco chips, anything of your choice. Then we will transfer it into our khadai, preheated khadai. I've placed a ring also, and then it has to be baked at least for 35 to 40 minutes. However, you can check after 35 minutes. ಒಂದು 35 ರಿಂದ 40 ನಿಮಿಷ ಇದು ಬೇಕಾಗುತ್ತೆ. ಈ ಪ್ರೀಹೀಟ್ ಆಗಿರೋ ಕಡಾಯಿಲಿ ಲೋಯೆಸ್ಟ್ ಫ್ಲೇಮಲ್ಲಿ ಬೇಕ್ ಮಾಡಿ. Flame has to be lowest. So now let's transfer this and shift it to the kadai. I've transferred the cake batter to the kadai, preheated kadai, and I've sprinkled some chopped almonds and cashews. ಇದ್ರ ಮೇಲೆ ನೀವು ನಿಮ್ಮ ಇಷ್ಟವಾದ ಯಾವುದೇ ಒಂದು ಸ್ಪ್ರಿಂಕ್ಲರ್ಸ್ನ ಹಾಕ್ಬೋದು. ಬೇಕಾದ್ರೆ ಒಣಗಿರೋ ಕೊಬ್ಬರಿ ಹಾಕ್ಬೋದು, ಇಲ್ಲ ಚಾಕೋ ಚಿಪ್ಸ್ ಹಾಕ್ಬೋದು, ಇಲ್ಲ ಈ ಥರ ನಟ್ಸ್ನ ಕಟ್ ಮಾಡಿ ಹಾಕ್ಬೋದು. ಈಗ ಇದನ್ನು ನಾವು ಬೇಕ್ ಮಾಡೋಣ. ಲೆಟ್ ಅಸ್ ಬೇಕ್ ಇಟ್ ಫಾರ್ 35 to 40 minutes in the lowest flame, and then we'll see how it is baked. Here we baked the cake for close to 35 minutes. It's done now. You can check it by inserting a toothpick in the center like this. And if it comes out clean, that means it's baked. So this is done. We will take it out of the kadai and let it cool. And here I have chocolate cream ready. I have used 1 small cup of milk, 1.5 cups of milk cream, 2 tablespoons of corn flour slurry. I've used the slurry. I didn't use the corn flour directly. I mixed it with little water, made a thin paste, and then added a little bit of dark chocolate and some sugar, and I boiled it in low flame with continuous stirring. So the cream is also ready. Now we will let the cake cool, then we will demold it, we'll cut it, and we'll serve it with this nice homemade chocolate milk cream. So this is one of the simple ways of making it, cut short method, but it tastes good. Now you can keep the consistency like this extent, so that you can pour it on the cake and serve it to your family and friends, and I'm sure they're going to love it. Now we'll wait for a few minutes for the cake to cool down, and then we're going to serve the chocolate cake, eggless atta chocolate cake with cake cream.
ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರಾಯಲ್ ಕಝೀನ್. ನಮ್ಮ ಚಾಕ್ಲೇಟ್ ಕೇಕ್ ತಯಾರಾಗಿದೆ. ಎಗ್ಲೆಸ್ ಆಟಾ ಚಾಕ್ಲೇಟ್ ಕೇಕ್ baked in the khadai. It's ready. We will take it out of the khadai, let it cool, and then we are going to cut it and serve it with the chocolate cream prepared at home using milk cream, dark chocolate, cocoa powder, and some corn flour slurry. So here is a chocolate cream which I have prepared in a very cut short method. I've boiled it in a low flame with continuous stirring. As I said, I've used milk cream, cocoa powder, then the dark chocolate, some sugar, and some corn flour slurry. So this is ready and it goes very well with the chocolate cake. So very tasty or dessert for your family and friends after lunch or dinner. The homemade without any coloring agents or preservatives. It tastes extremely good. We'll share the link for the making soon. Thank you for watching Royal Cuisine. ಚಾಕ್ಲೇಟ್ ಕೇಕ್ ಇಸ್ ಔಟ್ ಆಫ್ ದ ಕಡಾಯಿಂದ ತೆಗೆದಿದ್ದು ಡಿಮೋಲ್ಡ್ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಪ್ರಿಟ್ಟಿಯಾಗಿ ತಯಾರಾಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಕಲರಿಂಗ್ ಏಜೆಂಟ್ಸ್ ಆಗಲಿ ಅಥವಾ ಪ್ರಿಸರ್ವೇಟಿವ್ಸ್ ಆಗಲಿ ಬಳಸೋದಿಲ್ಲ ನಾವು. ಫ್ರೆಶ್ ಆಗಿ ಮನೆಯಲ್ಲೇ ನೀವು ಮಾಡಿ ತಯಾರಿಸ್ಬೋದು. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿದೆ ಅಂದರೆ ಮೆಲ್ಟ್ ಆಗುತ್ತೆ, ಬಾಯೊಳಗೆ ಇಟ್ಟರೆ ಮೆಲ್ಟ್ ಆಗುತ್ತೆ. ಇದನ್ನು ನಾವೀಗ ಚಾಕ್ಲೇಟ್ ಕ್ರೀಮ್ ಜೊತೆ ಕಟ್ ಮಾಡಿ ಸರ್ವ್ ಮಾಡೋಣ. Eggless wheat flour based khadai cake. You can bake it in the khadai, you don't need the oven. It comes out very well. Look at the texture and so soft and supple, very nice. You can bake it in the khadai. Simple process, easy steps. Do try it out. We'll share the link soon. Thank you for watching Royal Cuisine. ಚಾಕ್ಲೇಟ್ ಕೇಕ್ ಕಟ್ಟಾಗಿ ತಯಾರಾಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಜಾಲಿಯಾಗಿ ಎಷ್ಟು ಸಾಫ್ಟ್ ಆ್ಯಂಡ್ ಸಪ್ಪಲಾಗಿ ತಯಾರಾಗುತ್ತೆ ಅಂದರೆ ಇಟ್ಸ್ ಪರ್ಫೆಕ್ಟ್ಲಿ ಇಟ್ ಗೆಟ್ಸ್ ಡನ್. ನಾವು ವಿ ಆರ್ ಗೋಯಿಂಗ್ ಟು ಸರ್ವ್ ಇಟ್ ವಿತ್ ಸಮ್ ಚಾಕ್ಲೇಟ್ ಕ್ರೀಮ್ ಆನ್ ಟಾಪ್. ಇಟ್ ಟೇಸ್ಟ್ಸ್ ಯಮ್ಮಿ ಆ್ಯಕ್ಚುಲಿ. ಯುವರ್ ಚಿಲ್ಡ್ರನ್ ಆ್ಯಂಡ್ ಆಫ್ ಕೋರ್ಸ್ ಇವನ್ ಎಲ್ಡರ್ಸ್ ಎಟ್ ದ ಹೌಸ್ ವಿಲ್ ಲವ್ ಇಟ್. Perfect dessert for your friends and family.